ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ನಿನ್ನೆ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನಿನ್ನೆ ಎಪಿಸೋಡ್ ಸ್ಟಾರ್ಟ್ ಆಗಿರೋವಂಥದ್ದು ನಮ್ಮ ರಘು ವರ್ಸಸ್ ಗಿಲ್ಲಿಯ ಒಂದು ಫೈಟಿಂದ. ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ಬಿಗ್ ಬಾಸ್ ಮನೆ ಇವಾಗ ಬಿಗ್ ಬಾಸ್ ಕಾಲೇಜ್ ಆಗಿ ಸೊ ಮಾರ್ಪಾಡಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ನಿನ್ನೆ ಎಪಿಸೋಡ್ ಶುರುವಾಗಿರುವಂಥದ್ದು ಕೂಡ ಅಷ್ಟೇ. ಸೊ ಬಿಗ್ ಬಾಸ್ ಆ ಕಾಲೇಜ್ ಸೆಟಪಿಂದನೇ ಒಂದು ಓಪನ್ ಅಪ್ ಮಾಡ್ತಾರೆ ನಿನ್ನೆ ಎಪಿಸೋಡು. ಆ್ಯಂಡ್ ಬಿಗ್ ಬಾಸ್ ಮನೆ ಒಳಗೆ ಬೆಳಿಗ್ಗೆ ಮಾರ್ನಿಂಗ್ ಆಗುತ್ತೆ. ಮಾರ್ನಿಂಗ್ ಆದಮೇಲೆ ನಮ್ಮ ಒಂದು ಗಿಲ್ಲಿ ಸೊ ಅಲ್ಲಿ ರಘು ಅವ್ರಿಗೆ ಕೌಂಟ್ರ್ ಮೇಲೆ ಕೌಂಟ್ರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ನಮ್ಮ ರಘು ಅವರು ಸೊ ಪ್ರಿನ್ಸಿಪಾಲ್ ಆಗಿ ಆಯ್ಕೆ ಆಗಿರ್ತಾರೆ. ಜೊತೆಗೆ ಅವರ ಒಂದು ಏನು ರೂಮ್ ಇದೆ, ಸೊ ಅದು ಪ್ರಿನ್ಸಿಪಾಲ್ ಒಂದು ಆಫೀಸ್ ಅನ್ನೋ ರೀತಿಯಲ್ಲಿ ಮಾಡಿರ್ತಾರೆ. ಜೊತೆಗೆ ಸೊ ಅಲ್ಲಿ ಸೊ ಒಂದು ನಾನು ಚೇರ್ಮನ್ ಆಗ್ತೀನಿ ಅನ್ನೋ ರೀತಿಯಲ್ಲಿ, ಅಂದರೆ ನಾನೇ ಚೇರ್ಮನ್ ಅನ್ನೋ ರೀತಿಯಲ್ಲಿ ಗಿಲ್ಲಿ ಒಂದು ಕ್ವಾಟ್ಲೆ ಕೊಡ್ತಾಯಿದ್ರು ನಮ್ಮ ರಘು ಅವ್ರಿಗೆ. ಅವನು ಪಾಪ ಕೇಳಿಸ್ಕೊಂಡ. ಅಲ್ಲೇ ಚೆನ್ನಾಗಿದೆ ಇವಾಗ ಅವ್ರಿಬ್ಬರದ್ದು ಕಿತ್ತಾಟ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಮುಂಚೆ ಅಶ್ವಿನಿ ಜೊತೆಗೆ ಮಾಡ್ತಾಯಿದ್ದೆ, ಬಟ್ ಇವಾಗ ಅಶ್ವಿನಿ ಬಿಟ್ಟು ಈ ಕಡೆ ರಘು ಜೊತೆಗೆ ನಿಂತ್ಕೊಂಡಿದ್ದಾನೆ ನಮ್ಮ ಗಿಲ್ಲಿ. ಸೊ ಯಾರ್ಯಾರು ಟಾಪ್ ಕಂಟೆಂಡರ್ ಇರ್ತಾರೆ, ಯಾರ್ಯಾರು ಸಾಕ ಸ್ಟ್ರಾಂಗ್ ಇರ್ತಾರೆ, ಅವ್ರನ್ನೇ ಎದುರಾಕೊಂಡು ಅವ್ರನ್ನೇ ಡಮ್ಮಿ ಮಾಡೋವಂಥ ಒಂದು ಕ್ಯಾಂಡಿಡೇಟು ಅಂದರೆ ಅದು ನಮ್ಮ ಗಿಲ್ಲಿ ಅಂತಲೇ ಹೇಳ್ಬೋದು. ಅಲ್ಲಿ ನಾನೇ ಚೇರ್ಮನ್ ಅಂತ ಏನು ಗಿಲ್ಲಿ ಹೇಳ್ಕೊತಿದ್ದ. ಸೊ ಅಲ್ಲಿ ಗಿಲ್ಲಿನ ಎತ್ಕೊಂಡು ಹೋಗಿ ನೀರಲ್ಲಿ ಬಿಸಾಕ್ತಾನೆ ನಮ್ಮ ರಘು ಅವರು. ಅಲ್ಲಿ ಫುಲ್ಲು ಗಿಲ್ಲಿ ಎಲ್ಲ ಅವಾಜ್ ಆಗ್ತಾ ಇದ್ದ, ನೋಡ್ಕೊತೀನಿ ನಿನ್ನ ಹಾಗೆ ಹೀಗೆ ಅಂದ್ಕೊಂಡು. ಆ್ಯಂಡ್ ಇದಾದಮೇಲೆ ಅಲ್ಲಿ ನಮ್ಮ ಧ್ರುವಂತ್ ಅವರು ತಮಗೆ ಬಂದಂತಹ ಉತ್ತಮ ಅನ್ನೋವಂಥ ಒಂದು ಬ್ಯಾಡ್ಸ್ನ ವಾಪಸ್ ಕೊಡುವಂಥ ಒಂದು ನಿರ್ಧಾರ ತಗೊತಾರೆ ಕ್ಯಾಪ್ಟನ್ಗೆ. ಬಿಕಾಸ್ ನನಗಿಂತ ಉತ್ತಮವಾಗಿರೋದವ್ರಿಗೆ ಕೊಡಲಿ ಅನ್ನೋವಂಥದ್ದು. ಆಮೇಲೆ ಇಲ್ಲಿ ಅಂದರೆ ವೀಕ್ ಡೇಸಲ್ಲಿ ಒಂದು ಮಾತಾಡ್ತಾರೆ, ಆಮೇಲೆ ವೀಕೆಂಡಲ್ಲಿ ಸುದೀಪ್ ಸರ್ ಮುಂದೆ ಒಂದು ಮಾತಾಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ಇದು ಬೇಡ ನನಗೆ ಬ್ಯಾಡ್ಜು, ಸೊ ಯಾರು ಡಿಸರ್ವಿಂಗ್ ಇದ್ದಾರೆ ಅವ್ರಿಗೆ ಕೊಡಲಿ ಅಂತ ಹೋಗಿ ಅಲ್ಲಿ ಕ್ಯಾಪ್ಟನ್ ಕೊಡ್ತಾರೆ. ಬಟ್ ಅವರು ರಿಸೀವ್ ಮಾಡ್ಕೊಳ್ಳಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಬನ್ನಿ ಇಲ್ಲಿ ಮಾತಾಡೋಣ, ಏನಾಯಿತು ಎತ್ತ ಅಂತ ಹೇಳ್ಬಿಟ್ಟು ಅಂತಾರೆ. ಬಟ್ ಅದು ಕೇಳಿಸ್ಕೊಳ್ಳಿಲ್ಲ. ಅವ್ರು ಕೊಟ್ಬಿಟ್ಟು ಹಂಗೆ ಅವ್ರ ಪಡೆಗೆ ಅವ್ರು ಹೊಂಟೋಗ್ತಾರೆ. ಬಿಕಾಸ್ ಎಲ್ಲ ಮುಖವಾಡ ಹಾಕೊಂಡಿದ್ದಾರೆ ಇಲ್ಲಿ ಹಾಗೆ ಹೀಗೆ ಅಂತ ನನಗಂತಾರೆ. ಬಟ್ ಅವರೇ ಮುಖವಾಡ ಹಾಕ್ಕೊಂಡಿದ್ದಾರೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಆ್ಯಂಡ್ ಅಲ್ಲಿ ಮಾಳು ಅವರ ಒಂದು ಫೀಲಿಂಗ್ ಲವ್ ಸಾಂಗ್ ಕೂಡ ಹಾಡ್ತಾರೆ. ಕೇಳಿಸ್ಕೊತಿದ್ದಂಥವ್ರು ನಮ್ಮ ಚಂದ್ರಪ್ರಭಾ ಆ್ಯಂಡ್ ಯಾರು ಗಿಲ್ಲಿ ಇದ್ದ ಅಂತ ಅನ್ಸುತ್ತೆ, ಅವರೆಲ್ಲ ಕೇಳಿಸ್ಕೊತಾ ಇದ್ರು. ಓಕೆ, ಇದಾದಮೇಲೆ ಬಿಗ್ ಬಾಸ್ಗೆ ಕಾಲೇಜ್ಗೆ ಸ್ವಾಗತ ಅಂತ ನಮ್ಮ ಬಿಗ್ ಬಾಸ್ ಅವ್ರು ಹೇಳ್ತಾರೆ. ಆ್ಯಂಡ್ ಇಲ್ಲಿ ಲವ್ ಫೈಟು ಪ್ರತಿಯೊಂದು ಕೂಡ ಇರುತ್ತೆ. ಸೊ ಈ ಒಂದು ಬಿಗ್ ಬಾಸ್ ಕಾಲೇಜಲ್ಲಿ ಆ್ಯಂಡ್ ನಿಮ್ಮ ಒಂದು ಏನು ಕಾಲೇಜ್ ಡೇಸ್ ಇರುತ್ತೆ, ಸೊ ಅದನ್ನು ರಿಪೀಟ್ ಮಾಡ್ಬೋದು ಅಂತ ಹೇಳ್ತಾರೆ. ಆ್ಯಂಡ್ ಈ ವಾರ ಪೂರ್ತಿ ಮನೆ ಬಿಗ್ ಬಾಸ್ ಕಾಲೇಜ್ ಆಗಿ ಬದಲಾಗಲಿದೆ. ಆ್ಯಂಡ್ 2 ಗುಂಪುಗಳಾಗಿ ಕೂಡ ವಿಂಗಡಣೆ ಆಗುತ್ತೆ. ಒಂದು ರೆಡ್, ಇನ್ನೊಂದು ಬ್ಲೂ ಅಂತ. ಸೊ ಇದ್ರ ಜೊತೆಗೆ ಅವರಿಬ್ರಿಗೂ ಕೂಡ 2 ಗುಂಪುಗಳಿಗೂ ಕೂಡ ಒಟ್ಟಿನಲ್ಲಿ ಆಗದ್ದೇ ಇಲ್ಲ ಆ ರೇಂಜಿಗೆ ಕಿತ್ತಾಡುವಂಥದ್ದು. ಪ್ರತಿ ವಿಚಾರದಲ್ಲೂ ಕೂಡ ಫೈಟ್ ಆಗ್ತಾ ಇರುತ್ತೆ. ಆಮೇಲೆ ರಘು ಈ ಒಂದು ಕಾಲೇಜಿನ ಪ್ರಿನ್ಸಿಪಾಲ್ ಆಗಿರ್ತಾರೆ. ಆ್ಯಂಡ್ 2 ಗುಂಪುಗಳನ್ನು ಕಂಟ್ರೋಲ್ ಅವ್ರು ಮಾಡಬೇಕಾಗುತ್ತೆ ಅಂತ. ಆ್ಯಂಡ್ ಸ್ಟೂಡೆಂಟ್ ಆಫ್ ದ ವೀಕ್ ಆಗುವವರು ಸೊ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಗ್ತಾರೆ ಅಂತಂದರೆ ಮೇ ಬಿ ಈ ಒಂದು ವಾರದ ಎಂಡಲ್ಲಿ ಸೊ ಸ್ಟೂಡೆಂಟ್ ಆಫ್ ದ ವೀಕ್ ಅಂತ ಯಾರು ಆಗ್ತಾರೆ, ಸೊ ಅವರು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಆಯ್ಕೆ ಆಗ್ತಾರೆ ಅಂತ ಹೇಳ್ಬೋದು. ಮೇ ಬಿ ಇದನ್ನು ಚೂಸ್ ಮಾಡೋವಂಥದ್ದು ಮೇ ಬಿ ರಘು ಅವರು ಅಂತ ಅನಿಸುತ್ತೆ, ಅಥವಾ ಅವರೊಂದು ಏನು ಟಾಸ್ಕ್ಗಳು ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಇದಾದಮೇಲೆ ಅವ್ರು ಬಿಗ್ ಬಾಸ್ನ ಈ ಒಂದು ಕಾಲೇಜ್ ಏನಿದೆಯಲ್ಲ, ಸೊ ಅಲ್ಲಿ ರೂಲ್ಸ್ಗಳನ್ನು ಒಂದು ಹೇಳ್ತಾರೆ. 2 ತಂಡಗಳಾಗಿ ವಿಂಗಡಣೆ ಆಗುತ್ತೆ. ಒಂದು ತಂಡ ರೆಡ್, ಇನ್ನೊಂದು ತಂಡ ಬ್ಲೂ. ರೆಡ್ ತಂಡದಲ್ಲಿ ಧ್ರುವಂತ್, ಸೂರಜ್ ಆ್ಯಂಡ್ ಜಾನ್ವಿ, ಅಭಿಷೇಕ್, ಮಲ್ಲಮ್ಮ, ಚಂದ್ರಪ್ರಭಾ, ಕಾವ್ಯ ಆ್ಯಂಡ್ ರಕ್ಷಿತಾ. ಸೊ ಇದು ಒಂದು ಗುಂಪಾದರೆ ರೆಡ್ ಗುಂಪು. ಬ್ಲೂ ಗುಂಪಲ್ಲಿ ರಾಶಿ, ಅಶ್ವಿನಿ, ಸುದಿ, ಧನುಷ್, ಮಾಳು, ಗಿಲ್ಲಿ, ಸ್ಪಂದನ ಆ್ಯಂಡ್ ರಿಷಾ ಅವರು. ಸೊ ಇದು ಬ್ಲೂ ಗುಂಪು ಅಂತಲೇ ಹೇಳ್ತೀನಿ. ಆ್ಯಂಡ್ ಸ್ಟಾರ್ಟ್ ಆಗುತ್ತೆ ಇನ್ನೇನು ಬಿಗ್ ಬಾಸ್ ಕಾಲೇಜ್ ಟಾಸ್ಕು. ಎಲ್ಲರೂ ಕೂಡ ಆ ಒಂದು ಡ್ರೆಸ್ಗಳು ಬಂದಿರುತ್ತೆ ರೆಟ್ರೋ ಸ್ಟೈಲಲ್ಲಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಗಿಲ್ಲಿ ಕ್ವಾಟ್ಲೆ ಅಂತೂ ಸಖತ್ತಾಗಿತ್ತು ಗುರು. ಅಲ್ಲಿ ನಮ್ಮ ಯಾರು ರಘುಗಂತೂ ಬೆನ್ನಿಗೆ ಬಿದ್ದುಬಿಟ್ಟವನೇ, ಗೊತ್ತಿಲ್ಲ ಅದು ಏನು ಎತ್ತ ಅಂತ ಹೇಳ್ಬಿಟ್ಟು. ಸ್ಟಾರ್ಟಿಂಗಲ್ಲಿ ರಘು ಒಂದು ಮಾತು ಹೇಳಿದ್ದ, ಏನಂತಂದರೆ ಇಲ್ಲಿ ಗಿಲ್ಲಿ ಕಾಂಪಿಟೇಟರ್ ನನಗೆ. ಸೊ ಒಂಥರ ಏನಂತಂದರೆ ಈ ಕಾಮಿಡಿನಲ್ಲೇ ಒಂದು ರೀತಿಯಲ್ಲಿ ಡಮ್ಮಿ ಮಾಡಿಬಿಡ್ತಾನೆ ಅಂತ. ಖಂಡಿತವಾಗ್ಲೂ ಡಮ್ಮಿ ಮಾಡುವಂಥ ಪ್ರಯತ್ನಗಳು ಎಲ್ಲ ಕೂಡ ಮಾಡ್ತಾವನೆ ಗಿಲ್ಲಿ. ಓಕೆ, ಸಖತ್ತಾಗಿರುವಂಥ ಕ್ವಾಟ್ಲೆ ಕೊಡ್ತಾನೆ ಅವನಿಗಂತೂ ನಮ್ಮ ರಘುಗೆ. ಆ್ಯಂಡ್ ಇದಾದಮೇಲೆ ಅಲ್ಲಿ ಸ್ಟೂಡೆಂಟ್ ಇಂಟ್ರೊಡಕ್ಷನ್ ನಡೀತಾ ಇರುತ್ತೆ ಕಾಲೇಜಲ್ಲಿ. ಆ್ಯಂಡ್ ಅಲ್ಲಿ ಒಬ್ಬೊಬ್ಬರಾಗಿ ತಮ್ಮ ಒಂದು ಇಂಟ್ರೊಡಕ್ಷನ್ನ ಕೊಡ್ತಾರೆ. ಅದರಲ್ಲಿ ನಮ್ಮ ಚಂದ್ರಪ್ರಭಾ, ಸರ್ ನನ್ನ ಹೆಸರು ಚಂದ್ರಪ್ರಭಾ ಅಂತ, ಸರ್ ನನಗೆ ಏಜು 21 ಸರ್ ಅಂತ ಈ ಥರ ಒಂದು ಕಾಮಿಡಿ ಮಾಡ್ತಾನಲ್ಲ ಗುರು ಅವನು. ಓಕೆ, ಸೊ ಇದಾದಮೇಲೆ ಅಲ್ಲಿ ನಮ್ಮ ರಘು ಅವರು ಪ್ರಿನ್ಸಿಪಲ್ ಅವರು ಅಲ್ಲಿಗೆ ಪಾಠ ತೊಗೊಳ್ತಾರೆ. ಪಾಠದ ಹೆಸರು ಏನು ಅಂತ, ರೆಸ್ಪೆಕ್ಟ್ ಈಸ್ ಅರ್ನ್ಡ್ ನಾಟ್ ಟೇಕನ್ ಅಂತ ಒಂದು ಪಾಠ ಶುರು ಮಾಡ್ತಾರೆ. ಅಲ್ಲಿ ಗಿಲ್ಲಿ ಕೂಗ್ತಾನೆ, ಸಾರ್ ಕನ್ನಡದಲ್ಲಿ ಹೇಳಿ ಸಾರ್ ಅಂತ. ಅವ ರಘು ಹೇಳುವಂಥದ್ದು, ಗಿಲ್ಲಿ ರೆಸ್ಪೆಕ್ಟ್ ಅಂದರೆ ಏನಪ್ಪ, ನೀನೇನು ಅಂದ್ಕೊಂಡಿದ್ಯಾ, ನಿಮ್ಮ ಏನು ಅರ್ಥ ಮಾಡ್ಕೊಂಡಿದ್ಯಾ, ನಿಮ್ಮ ಭಾಷೆಯಲ್ಲಿ ಹೇಳು ಅಂತಾನೆ. ಯಾಕಾರ ಕೇಳಿದೆ ಅಂತ ಅನಿಸಿರುತ್ತೆ ಅವನಿಗೆ. ಇದು ಕೇಳಿದ್ದಾದ್ಮೇಲೆ ಹೆಂಗೆ ಹೇಳ್ದೆ ಅಂತಂದರೆ ಗಿಲ್ಲಿ ಹೇಳುವಂಥದ್ದು, ರೆಸ್ಪೆಕ್ಟ್ ಅಂದರೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋವಂಥದ್ದು. ಏ ರಘು ಅನ್ನೋವಂಥದ್ದು ಇದು ರೆಸ್ಪೆಕ್ಟ್ ಅಲ್ಲ. ಏ ರಘು ಸಾರ್ ಅನ್ನೋವಂಥದ್ದು ರೆಸ್ಪೆಕ್ಟು. ಏ ಮಗ ರಘು ಬಾರೋ ಆಚೆ ಹೋಗೋಣ ಅನ್ನೋವಂಥದ್ದು ರೆಸ್ಪೆಕ್ಟ್ ಅಲ್ಲ.
ಸರ್ ರಘು ಸರ್ ಬನ್ನಿ ಸರ್ ಆಚೆ ಹೋಗಿ ಬಂದ್ಬಿಡೋಣ ಅನ್ನೋಂಥದ್ದು ರೆಸ್ಪೆಕ್ಟ್ ಅಂತೆ. ಅವನಿಗೆ ಅನ್ಸಿರುತ್ತೆ ರಘುಗೆ, ಈ ನನ್ನ ಮಗನ್ ಯಾಕಾರ ಮಾತಾಡಿಸ್ತಾರೆ ನಾನು ಅಂತ ಹೇಳ್ಬಿಟ್ಟು. ಅಂದರೆ ಇನ್ಸ್ಟೆಂಟಾಗಿ ಕೌಂಟ್ರ್ಗಳು ಕೊಡುವಂಥದ್ದು, ಇನ್ಸ್ಟೆಂಟಾಗಿ ಒಂದು ರೀತಿಯಲ್ಲಿ ತಮಾಷೆ ಮಾಡುವಂಥದ್ದು ಅದು ಗಿಲ್ಲಿ ಕಡೆಯಿಂದನೇ ಸಾಧ್ಯ ಅಂತ ಅನಿಸುತ್ತೆ. ಯಾವ ಮಟ್ಟಿಗೆ ಒಂದು ಕೌಂಟ್ರ್ ಕೊಡ್ತಾನೆ ಅಂತಂದರೆ ಅದನ್ನೆಲ್ಲ ಕೇಳಿಸ್ಕೊಂಡಂತ ರಘುಗೆ ತಲೆ ಕೆಟ್ಟ ಹೋಗ್ಬಿಡ್ತೀವಿ. ರೂಮಲ್ಲಿ ಇದ್ರೇ ಬೆಟ್ರ್ ಪ್ರಾಬ್ಲಮ್ ಅಲ್ವಾ, ಸೊ ಅದಕ್ಕೋಸ್ಕರ ಅವ್ನು ಆಚೆ ಹಾಕೋಣ ಅಂತ ಹೇಳ್ಬಿಟ್ಟು ತಿರುಗಿಸಿ ಅವನ್ನ ಆಚೆ ಕಳಿಸ್ತಾರೆ. ಅದಾದಮೇಲೆ ಇಲ್ಲಿ ಬಿಗ್ ಬಾಸ್ ಚರ್ಚಾ ಸ್ಪರ್ಧೆ ಅಂತ ಇನ್ನೊಂದು ಆ್ಯಕ್ಟಿವಿಟಿ ಕೊಡ್ತಾರೆ. ಇದು ಪ್ರತಿ ಒಂದು ರೌಂಡಲ್ಲೂ ಕೂಡ 10 ನಿಮಿಷ ಟೈಮಿಂಗ್ ಇರುತ್ತೆ. ಟೋಟಲ್ 8 ರೌಂಡ್ಗಳಲ್ಲಿ ಸೊ ಈ ಒಂದು ಚರ್ಚೆ ನಡೆಯುವಂಥದ್ದು. ಆ್ಯಂಡ್ ಇಲ್ಲಿ ಈ ಒಂದು ಚರ್ಚೆ ಏನಿದೆಯಲ್ಲ, ಚರ್ಚಾ ಸ್ಪರ್ಧೆ, ಇದು ನಾಮಿನೇಷನಲ್ಲಿ ನೇರವಾಗಿ ಒಂದು ಪರಿಣಾಮ ಬೀರುತ್ತೆ ಅಂತ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ. ಓಕೆ, ಸೊ ಅದೇ ರೀತಿಯಲ್ಲಿ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಸೊ 2 ತಂಡಗಳಿಗೆ ಮಾಡಿದಾರಲ್ಲ, ಸೊ ಆ ತಂಡದಿಂದ ಒಬ್ಬೊಬ್ಬರಾಗಿ ಬರಬೇಕಾಗುತ್ತೆ, ಆ ಒಂದು ತಂಡದಿಂದ ಒಬ್ಬರು, ಈ ಒಂದು ತಂಡದಿಂದ ಇನ್ನೊಬ್ಬರು ಬರಬೇಕಾಗುತ್ತೆ. ಅದು ಬಿಗ್ ಬಾಸ್ ಅವರೇನೆ ಹೇಳುವಂಥದ್ದು. ಸೊ ಯಾವ್ಯಾವ ಒಂದು ಸ್ಪರ್ಧಿಗಳ ಮಧ್ಯೆ ಈ ಚರ್ಚೆ ನಡೆಯುತ್ತೆ ಅಂತ. ಓಕೆ, ಸೊ ಕಾವ್ಯ ಒಂದು ಕಡೆ ಬರ್ತಾರೆ ಒಂದು ತಂಡದಿಂದ, ಆ್ಯಂಡ್ ರಾಶಿಕಾ ಇನ್ನೊಂದು ತಂಡದಿಂದ ಬರ್ತಾರೆ. ಸೊ ಇವರಿಬ್ಬರಲ್ಲಿ ಯಾರು ಬೆಟರು, ಅಂದರೆ ಈ ಬಿಗ್ ಬಾಸ್ ಮನೆ ಒಳಗೆ ಇರಲಿಕ್ಕೆ ಯಾರಿಗೆ ಅರ್ಹತೆ ಇದೆ ಅಂತ ಹೇಳ್ಕೊಂಡು ಆಮೇಲೆ ಯಾರು ಬೆಟ್ರು ಅನ್ನೋದನ್ನ ಅಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ಸೊ ಮೊದಲನೇದಾಗಿ ಅಲ್ಲಿ ಕಾವ್ಯ ಹೇಳುವಂಥದ್ದು, ಸೊ ಡಿಸಿಷನ್ ಮೇಕಿಂಗ್ ಅಂತ ಬಂದಾಗ ಅಥವಾ ಟಾಸ್ಕು ಅಂತ ಬಂದಾಗ ಬೇರೆಯವ್ರ ಮೇಲೆ ನಾನು ಡಿಪೆಂಡ್ ಆಗಿಲ್ಲ, ಸೊ ಅವ್ರು ಡಿಪೆಂಡ್ ಆಗಿದ್ದಾರೆ ಅಂತ ಹೇಳ್ತಾರೆ. ಬಿಕಾಸ್ ಸ್ಟಾರ್ಟಿಂಗಲ್ಲಿ ಅಲ್ಲಿ ಮಂಜು ಭಾಷಿನಿ ಅವ್ರ ಜೊತೆಗಿದ್ರು, ಅದಾದಮೇಲೆ ಮಂಜು ಭಾಷಿನಿ ಹೋಗಿದ್ದು ಅಶ್ವಿನಿ ಹತ್ರ ಬಂದರು, ಅದಾದಮೇಲೆ ಇವಾಗ ಸ್ಪಂದನ ಹತ್ರ ಬಂದಿದ್ರು. ಸೊ ಸ್ಪಂದನದಿಂದ ಇವಾಗ ಸೂರಜ್ ಬಂದಾದಮೇಲೆ ಸ್ಪಂದನ ಬಿಟ್ಬಿಟ್ಟು ಅಗೇನ್ ಮತ್ತೆ ತಿರ್ಗಾ ಸೂರಜ್ ಹತ್ರ ಹೋಗಿದ್ದಾರೆ. ಸೊ ಅದಕ್ಕೆ ಇವರಿಗೆ ಒಬ್ಬರ ಮೇಲೆ ಡಿಪೆಂಡೆನ್ಸಿ ಬೇಕಾಗುತ್ತೆ. ಸೊ ಅವ್ರು ಇಂಡಿವಿಜುವಲ್ ಆಗಿ ಆಡೋಕ್ಕಾಗಲ್ಲ, ಕೆಲವೊಂದು ಮಾತುಗಳು ಬಂತು. ಆ್ಯಂಡ್ ಇಲ್ಲಿ ರಾಶಿ ಹೇಳುವಂಥದ್ದು, ಸೊ ಮುಂಚೆ 2 ವೀಕಲ್ಲಿ ಗಿಲ್ಲಿ ಜೊತೆಗಿದ್ರಿ, ಅದಾದಮೇಲೆ ಇವಾಗ ಒಂಟಿ ಆಗಿದ್ದೀರಾ, ಸೊ ಗಿಲ್ಲಿ ಹೋದ್ಮೇಲೆ ನೀವು ಏನು ಆಟ ಆಡ್ತಿಲ್ಲ ಹಾಗೆ ಹೀಗಂತ ಕೆಲವೊಂದು ಮಾತುಗಳು ಬಂತು. ಹಾಗೆ ಎಲ್ಲದಕ್ಕೂ ಕೂಡ ಗಿಲ್ಲಿನೇ ಬೇಕು, ನಿಮ್ಗೆ ಏನು ತರೋದಕ್ಕಾದ್ರೆ ಆಗಿರ್ಬೋದು ಬರೋದಕ್ಕಾದ್ರೆ ಆಗಿರ್ಬೋದು ಗಿಲ್ಲಿನೇ ಬೇಕಾಗುತ್ತೆ ಅನ್ನೋಂಥ ರೀಸನ್ಗಳು ಬಂತು. ಬಟ್ ಕಾವ್ಯ ಮಾತ್ರ ಸಖತ್ತಾಗಿ ಕೌಂಟರ್ ಕೊಟ್ಟರು. ನಾನು ಮೊದಲು ಹೇಳಿದ್ನಲ್ಲ, ಸೊ ನಿಮ್ಮ ಡಿಪೆಂಡೆನ್ಸಿ ಎಷ್ಟಿದೆ ಅನ್ನೋದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಬಟ್ ಆದರೆ ನಾನು ಜಂಟಿ ಆಗಿದ್ದಾದಮೇಲೆ ಕನ್ಫ್ಯೂಷನ್ ಆಗಿರಲಿಲ್ಲ, ಬಟ್ ಅಂದರೆ ಕ್ಯಾಲ್ಕುಲೇಟಿವ್ ಆಗಿದೆ, ಈ ಮನೆಯಲ್ಲಿ ಕ್ಯಾಲ್ಕುಲೇಟಿವ್ ಆಗಿರಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಆಮೇಲೆ ನಾನು ಬೇಕಾದರೆ ಗಿಲ್ಲಿನ ಬಿಟ್ಟು ಸೊ 1 ವಾರ ನಾನು ಸರ್ವೈವ್ ಆಗ್ತೀನಿ, ನೀವು ಬೇಕಾದ್ರೆ ಸರ್ವೇ ಮಾಡಿ ತೋರಿಸಿ ಒಪ್ಕೋತೀನಿ ಅನ್ನೋ ರೀತಿಯಲ್ಲಿ ಹೇಳಿರುವಂಥದ್ದು. ತುಂಬ ಚೆನ್ನಾಗಿ ಮಾತಾಡಿದ್ರು ಕಾವ್ಯ, ಹಂಗೆ ನೋಡೋಕೆ ಕಾನ್ಫಿಡೆಂಟ್ ಆಗಿದ್ರು. ಬಟ್ ಇಲ್ಲಿ ನಮ್ಮ ರಾಶಿಕಾ ಅವರು ಸ್ವಲ್ಪ ಕಾನ್ಫಿಡೆಂಟ್ ಲೋ ಇತ್ತು. ಈ ಒಂದು ಡಿಸ್ಕಷನಲ್ಲಿ ಅಥವಾ ಸ್ಪರ್ಧೆಯಲ್ಲಿ ತಗೊಳಕ್ಕೆ ಹೋದರೆ ಅಲ್ಲಿ ನಮ್ಮ ರಘು ಅವರು ರಿಸಲ್ಟ್ ಹೇಳಬೇಕಾಗತ್ತೆ ಯಾರು ಬೆಟರ್ ಅನ್ನೋ ರೀತಿಯಲ್ಲಿ. ಸೊ ಅದೇ ರೀತಿಯಲ್ಲಿ ಅಲ್ಲಿ ನಮ್ಮ ರಘು ಅವರು ಹೇಳಿರುವಂಥದ್ದು ಕಾವ್ಯ ಅಂತ. ಸೊ ಚೆನ್ನಾಗಿ ಡಿಬೇಟ್ ಮಾಡಿದ್ರು ಆ್ಯಂಡ್ ಚರ್ಚೆ ಮಾಡಿದ್ರು. ಪಾಸಿಟಿವ್ ಆಗಿರುವಂಥ ಒಂದು ಪಾಯಿಂಟ್ಸ್ಗಳು ಕಾವ್ಯ ಕಡೆಗೆ ಇತ್ತು ಅನ್ನೋ ಕಾರಣಕ್ಕೆ ಸೊ ಅಗೇನ್ ಅಲ್ಲಿ ಕಾವ್ಯನೇ ವಿನ್ನರ್ ಅಂತ ಮಾಡುವಂಥದ್ದು. ಆ್ಯಂಡ್ ಇದಾದಮೇಲೆ ಬಂದಂತೂ ನಮ್ಮ ರಕ್ಷಿತಾ ಆ್ಯಂಡ್ ರಿಷಾ ಅವರು. ಸೊ ಇವರಿಬ್ಬರ ಮಧ್ಯೆ ಅದು ಏನು ಮಾತುಕತೆ ಆಡ್ತಾರೋ ಏನು ಕಥೆಯೋ ಗೊತ್ತಿಲ್ಲ. ಅದರಲ್ಲೂ ಮುಖ್ಯವಾಗಿ ಸೊ ರಕ್ಷಿತಾ ಕೆಲವು ಟೈಮಲ್ಲಿ ಮಾತಾಡ್ತಾರೆ ಅಂದ್ರೆ ಅರ್ಥ ಇರುತ್ತೆ, ಬಟ್ ಕೆಲವು ಟೈಮಲ್ಲಿ ಅಂದರೆ ಅರ್ಥನೂ ಇರಲ್ಲ, ಎಂಥದ್ದು ಇರಲ್ಲ. ಅದು ನಾನು ಅದು ಇದು ಅನ್ನೋದ್ರಲ್ಲೇ ಮುಗಿಸ್ಬಿಡ್ತಾರೆ. ಅವ್ರ ಹತ್ರ ಏನೂ ವಿಷಯ ಇಲ್ಲ ಅಂತಂದಾಗ, ವಿಷಯ ಇದ್ರೆ ಅದನ್ನು ಎಷ್ಟು ಕ್ಲಿಯರ್ ಆ್ಯಂಡ್ ಕ್ರಿಸ್ಪಾಗಿ ಹೇಳ್ಬೇಕು ಅದನ್ನು ಹೇಳ್ತಾರೆ. ಬಟ್ ವಿಷಯ ಇಲ್ಲ ಅಂತಂದಾಗ ಸುಮ್ಮನೆ ಜೋರಲ್ಲಿ ಮಾತಾಡುವಂಥದ್ದು, ಸುಮ್ಮನೆ ಕಿರ್ಚೋವಂಥದ್ದು, ಆಮೇಲೆ ಅನ್ವಾಂಟೆಡ್ ಆಗಿ ಅದು ಇದು ಲೈಕು ಗೀಕು ಅಂದ್ರಲ್ಲೇ ಮುಗಿಸ್ಬಿಡ್ತಾರೆ ಹೊರತು ಸೊ ಪಾಯಿಂಟ್ಸ್ಗಳು ಹೇಳಲ್ಲ ಅವರು. ವಿಷಯ ಹೇಳುವಂಥದ್ದು ನೀವು ಒಂದು ರೀತಿಯಲ್ಲಿ ಒಂದು ಕೈಗೊಂಬೆ ಆಗಿದ್ದೀರಾ, ಸುದೀಪ್ ಸರ್ ಮುಂದೆ ಒಂಥರ ಇರ್ತೀರಾ, ಇಲ್ಲಿ ಮಾಮೂಲಿ ಎಪಿಸೋಡಲ್ಲಿ ಒಂಥರ ಇರ್ತೀರಾ ಅನ್ನೋ ರೀತಿಯಲ್ಲಿ ಮಾತುಕತೆ ಬಂತು. ಸೊ ಇದಾದಮೇಲೆ ಅಲ್ಲಿ ರಿಸಲ್ಟ್ ಅಂತ ಬಂದಾಗ ರಕ್ಷಿತಾ ಅವ್ರನ್ನ ಚೂಸ್ ಮಾಡ್ತಾರೆ ನಮ್ಮ ರಘು ಅವರು. ಆ್ಯಂಡ್ ಇದಾದಮೇಲೆ ಬಂದಂಥದ್ದು ಜಾನ್ವಿ ಆ್ಯಂಡ್ ಅಶ್ವಿನಿ. ಓ ಮಟ್ಟಿಗೆ ಇದು ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು. ಬಟ್ ಸ್ಟಾರ್ಟಿಂಗಲ್ಲೇ ಇಬ್ಬರು ಕೂಡ ಒಂದು ರೀತಿಯಲ್ಲಿ ಅದನ್ನು ತುಂಬ ಶುಗರ್ ಕೋಟಿಂಗ್ ಆಗಿ ಹೇಳ್ತಾ ಇದ್ರು. ಅಗೇನ್ ಅಲ್ಲಿ ರಘು ಕೂಡ ಹೇಳಿದ್ರು, ತುಂಬ ನೀವು ಅಂದರೆ ಶುಗರ್ ಕೋಟಿಂಗ್ ಆಗಿ ಹೇಳ್ತಿದ್ರೆ ಇನ್ನು ಸ್ವಲ್ಪ ಓಪನ್ ಅಪ್ ಆಗಿ ಡಿಸ್ಕಷನ್ ಮಾಡಿ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಅದಾದಮೇಲೂ ಕೂಡ ಕೇಳಿಲ್ಲ ಅವರು. ಸುದೀಪ್ ನಮ್ಮ ಇವರು ಬಿಗ್ ಬಾಸ್ ಅವರೇನೆ ಇಂಟರ್ಫಿಯರ್ ಆಗಬೇಕಾಗಿತ್ತು. ಸುಮ್ಮ ಕಾಮಿಡಿ ಥರ ತೊಗೊತಾ ಇದ್ರೆ ತಮಾಷೆ ಅಲ್ಲ ಇದು, ಸ್ವಲ್ಪ ಸೀರಿಯಸ್ ಆಗಿ ಡಿಬೇಟ್ ಮಾಡಿ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಅಗೇನ್ ಮತ್ತೆ ತಿರ್ಗಾ ಶುರು ಮಾಡ್ತಾರೆ. ಅಗೇನ್ ಅಲ್ಲಿ ಜಾನ್ವಿನ್ ಆಗ್ತಾ ಇದ್ರು. ಕೊನೆಗೆ ಅಶ್ವಿನಿನ ಸ್ಟಾರ್ಟ್ ಮಾಡುವಂಥದ್ದು ಒಂದು ರೀತಿಯಲ್ಲಿ, ನಿಮ್ಮಿಂದ ನನಗೆ ಕೆಟ್ಟ ಹೆಸರು ಬರ್ತಾ ಇದೆ, ಕಳಂಕ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಸೊ ನನಗೆ ಜಾನ್ವಿ ಒಂಥರ ಟಫ್ ಕಾಂಪಿಟೇಟರ್ ಅಲ್ಲ ಅನ್ನೋ ರೀತಿಯಲ್ಲಿ ಅಶ್ವಿನಿ ಹೇಳುವಂಥದ್ದು. ಸೊ ಬಟ್ ಜಾನ್ವಿ ಹೇಳುವಂಥದ್ದು ಎಲ್ಲೆಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದ್ದೀನಿ. ಕೆಲವರು ಫಾಸ್ಟ್ ಆಗಿರ್ಬೋದು, ಕೆಲವರು ಸ್ಲೋ ಆಗಿರ್ಬೋದು, ಬಟ್ ಸ್ಲೋ ಆದಂಥವ್ರು ಬೇಗ ಗುರಿ ತಲುಪ್ಬೋದು ಆಮೇಲೆ ರೀತಿಯಲ್ಲಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅಗೇನ್ ಅಶ್ವಿನಿ ಹೇಳುವಂಥದ್ದು, ಹೌದಾ ಹಾಗಿದ್ರೆ ನನ್ನ ಫ್ರೆಂಡ್ಶಿಪ್ ಅಂತ ಹೇಳಿ ಬಾವಿಗೆ ತಳ್ಳೋ ಪ್ಲ್ಯಾನ್ ಇದೆ ನಿಮ್ಮದು, ಹಾಗೆ ಹಿಂಗೆ ಅಂತಂದಾಗ ಅದು ಕೂಡ ಸ್ಟ್ರಾಟಜಿ ಆಗಿರ್ಬೋದು. ಫ್ರೆಂಡ್ಶಿಪ್ ಅನ್ನುವಂಥದ್ದು ಕೂಡ ಒಂದು ಮಾತುಕತೆ ನಡೆಯುತ್ತಲ್ಲಿ. ತುಂಬ ಚರ್ಚೆ ಆಯಿತು ಅಲ್ಲಿ. ಹಂಗೆ ನೋಡೋಕೆ ಹೋದರೆ ರಿಸಲ್ಟು ಅಂತ ಬಂದಾಗ ನನ್ನ ಪ್ರಕಾರ ಅಲ್ಲಿ ಅಶ್ವಿನಿ ಕೂಡ ಒಳ್ಳೆ ಟಕ್ಕರೇ ಕೊಟ್ಟಿದ್ದಾರೆ ಈ ಒಂದು ಡಿಬೇಟಲ್ಲಿ. ಬಟ್ ಇಲ್ಲಿ ನಮ್ಮ ರಘು ಅವರು ಜಾನ್ವಿ ಅಂತ ಒಂದು ಚೂಸ್ ಮಾಡ್ತಾರೆ ವಿನ್ನರು. ಗೊತ್ತಿಲ್ಲ ಅದು ಏನಕ್ಕೆ ಚೂಸ್ ಮಾಡಿದ್ರು ಅಂತ. ಮೇ ಬಿ ಅಶ್ವಿನಿ ಅವ್ರನ್ನ ಸೈಡ್ಲೈನ್ ಮಾಡೋಣ ಅಂತಲೇ ಆ ಥರ ಮಾಡಿದ್ರ ಅಂತ ಮಾತಲ್ಲಿ ತೂಕ ಇತ್ತು. ಮನಸ್ಸಲ್ಲಿರೋದು ಹೇಳಿದ್ರು, ಅಶ್ವಿನಿ ಹೆಜಿಟೇಟ್ ಮಾಡಿದ್ರು ಅಂತ ಹೇಳಿದ್ರು. ಅಶ್ವಿನಿ ಸ್ಟಾರ್ಟಿಂಗಲ್ಲಿ ಹೆಜಿಟೇಟ್ ಮಾಡಿದ್ರು, ಬಿಟ್ಟರೆ ಅದಾದಮೇಲೆ ತುಂಬ ಒಂದು ಕೌಂಟರ್ಗಳು ಚೆನ್ನಾಗೇ ಕೊಟ್ಟರು. ಆ್ಯಂಡ್ ಇವಾಗ ನೋಡಿ ನಮ್ಮ ಗಿಲ್ಲಿ ವರ್ಸಸ್ ಚಂದ್ರಪ್ರಭಾ. ಸೊ ಇವ್ರಿಬ್ಬರ ಮಧ್ಯೆ ಸಖತ್ತಾಗಿತ್ತು. ಚಂದ್ರಪ್ರಭಾ ಏನೇ ಮಾಡಿ ನಮ್ಮ ಗಿಲ್ಲಿನ ಟ್ಯಾಕಲ್ ಮಾಡಬೇಕು ಅಂತ ಅನ್ಕೊಂಡ,
ಬಟ್ ಅವನೇ ಸಿಗಾಕೊಂಡ ಶಿಷ್ಯ. ಚಂದ್ರಪ್ರಭಾ ಹೇಳ್ತಾನೆ, ಇದು ಬೇರೆ ಶೋ ಥರ ಇಲ್ಲ. ಸೊ ಅಂದರೆ ನಡೆಯಲ್ಲ ಇಲ್ಲಿ, ಸುಮ್ಮನೆ ನಗ್ತೀಯಾ, ಬೇರೆಯವ್ರಿಗೆ ಹರ್ಟ್ ಮಾಡ್ತೀಯ, ಏನಾದರೂ ಸೀರಿಯಸ್ ವಿಷಯ ಹೇಳಕ್ಕೆ ಬಂದರೂ ಕೂಡ ಸುಮ್ಮನೆ ಏನೋ ಕೊಂಕ್ ಮಾತಾಡಿ ಬೇರೆಯವ್ರಿಗೆ ಹರ್ಟ್ ಮಾಡ್ತೀಯ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದ. ಬಟ್ ಗಿಲ್ಲಿ ಹೇಳಿರುವಂಥದ್ದು ಏನಂತಂದರೆ, ಇದು ಬೇರೆ ಶೋ ಇರ್ಬೋದು, ಆದರೆ ಇದು ರಿಯಾಲಿಟಿ ಶೋನೇ ಅಷ್ಟೇ. ಇದು ಬಿಗ್ ಬಾಸು ರಿಯಾಲಿಟಿ ಶೋನೇ. ಇಲ್ಲಿ ಬೇಕಾಗಿರೋದು ಐಡೆಂಟಿಟಿ ಜೊತೆಗೆ ರಿಯಾಲಿಟಿ ಬೇಕು. ನನಗೆ ಐಡೆಂಟಿಟಿ ಕಾಮಿಡಿ, ನನ್ನ ಕಾಮಿಡಿನೇ ಮಾಡ್ಕೊಂಡು ಹೋಗ್ಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದ. ಆಮೇಲೆ ಬಿಗ್ ಬಾಸ್ ಅಂದರೆ ರೂಲ್ಸ್ನ ಫಾಲೋ ಮಾಡಲ್ಲ, ನನಗೆ ರೆಸ್ಪೆಕ್ಟ್ ಕೊಡಲ್ಲ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಿದ್ದ. ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತ ಹೇಳಿದ್ದು ಯಾವುದು ಅಂತಂದರೆ, ಆ ಟಾಸ್ಕ್ ಮಧ್ಯದಲ್ಲಿ ನಡೀತಲ್ಲ, ಸೊ ಅದು ಫನ್ನಾಗಿ ಮಾಡಿರೋದನ್ನ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾನೆ. ಆಮೇಲೆ ರೂಲ್ಸ್ ಫಾಲೋ ಮಾಡಲ್ಲ ಅಂತ ಹೇಳ್ತಾನೆ. ನನ್ನ ಪ್ರಕಾರ ರೂಲ್ಸ್ ಎಲ್ಲನೂ ಕೂಡ ಫಾಲೋ ಮಾಡ್ತಿದ್ದಾನೆ. ಅದು ಬಿಟ್ಟರೆ ಏನು ಬ್ರೇಕ್ ಮಾಡಿರೋವಂಥದ್ದು ಯಾವುದೂ ಕೂಡ ಇಲ್ಲ. ಹಂಗೆ ನೋಡೋಕೋದ್ರೆ ಸಿಕ್ಕಾಪಟ್ಟೆ ಜನ ಈ ಟೈಮಲ್ಲಿ ಬ್ರೇಕ್ ಮಾಡ್ತಿದ್ದಾರೆ ಅಲ್ಲಿ, ಮೈಕ್ ಮರೆಯುವಂಥದ್ದು. ಬಿಗ್ ಬಾಸ್ ಅವರು ಜಾಸ್ತಿ ತಲೆ ಕೆಡಿಸ್ಕೊತಾ ಇಲ್ಲ. ಓಕೆ, ಸೊ ಇಲ್ಲಿ ಗಿಲ್ಲಿ ಹೇಳುವಂಥದ್ದು, ಜಂಟಿ ಆದಮೇಲೆ ಏನಪ್ಪ ದಬಾಕಿದೆಯಾ ನೀನು? ಅವಾಗ ಸತೀಶ್ ಮೇಲೆ ಎತ್ತಾಗ್ತಿದ್ದೆ, ಸತೀಶಿಂದ ಆಚೆ ಬಂದಮೇಲೆ ಅದೇನು ಮಾಡಿದೆ ಹೇಳು ಅಂತಂದರೆ, ತಬಬ ಅಂತಾನೆ ಅಷ್ಟೇ ಅವನು. ಆ್ಯಂಡ್ ಚಂದ್ರಣ್ಣ ಅಂತಂದು ತುಂಬ ಫಾಸ್ಟಾಗಿ ಹೋಗ್ತಾ ಇದೆಯಾ, ಪಂಚರ್ ಆಗಿ ಹೋಗ್ತೀಯಾ, ಹುಷಾರಾಗಿರು ಅಂತಂದರೆ, ನೀನು ಯಾಕೆ ತಲೆ ಕೆಡಿಸ್ಕೊತೀಯ ಗುರು, ನಾನು ಹತ್ರ ಸ್ಟೆಪ್ನಿ ಇದೆ, ನಾನು ಸ್ಟೆಪ್ನಿ ಹಾಕೊಂಡು ಓಡಿಸ್ತೀನಿ ಅಂತ ಗಿಲ್ಲಿ ಹೇಳ್ದ. ಸೊ ಇದಾದಮೇಲೆ ಚಂದ್ರಪ್ರಭಾ ಹೇಳುವಂಥದ್ದು, ಹೆಣ್ಮಕ್ಳ ಹೆಸರಿಟ್ಕೊಂಡು ತನ್ನ ಬೆಳೆ ಬೇಯಿಸ್ಕೊತಿದ್ಯಾ ಅಂತ ಹೇಳ್ತಾನೆ. ಅಂತ ನನ್ನ ಮಗ ಇರಬೇಡ ಗುರು, ಇವನು ಏನು ದೊಡ್ಡ ಸಾಚೆ ಥರ ಹೇಳ್ತಾನೆ. ಇದನ್ನು ಪುಷ್ಟಿ ಕೊಡುವಂತೆ ಅಶ್ವಿನಿ ಅವರು ಫುಲ್ ಖುಷಿಯಾಗಿದ್ರು, ಓ ಸರಿಯಾಗಿ ಹೇಳ್ಬಿಟ್ಟ ಕೌಂಟ್ರು ಅಂತ. ಅದಾದಮೇಲೆ ಹೇಳುವಂಥದ್ದು, ನೀನು ಮಾಡಿಲ್ವಾ ಆಗಿದ್ರೆ, ನೀವು ರಿಷಿ ಹತ್ರ ಏನು ಮಾಡ್ತಿದ್ಯಾ, ರಿಷಿ ಹತ್ರ ಇಟ್ಕೊಂಡು ಏನಪ್ಪ ಮಾಡ್ತಿದ್ಯಾ, ನೀನು ಹೆಣ್ಮಕ್ಳ ಹೆಸರು ಎತ್ಕೊಂಡು ಯೂಸ್ ಮಾಡ್ಕೊತಿಲ್ವಾ ಅನ್ನೋ ರೀತಿನ, ಬೆಳೆ ಬೇಯಿಸ್ಕೊತಿಲ್ಲ ಅನ್ನೋ ರೀತಿಯಲ್ಲಿ ಬಂತು. ಅದಾದಮೇಲೆ ಒಟ್ಟಿನಲ್ಲಿ ಅಲ್ಲಿ ಎಡಕ್ಕೆ ಬಲಕ್ಕೆ ತಗೊಂಡು ಸರಿಯಾಗಿ ಹಾಕೊಂಡು ರುಬ್ಬಿದ ಚಂದ್ರನಿಗೆ. ಓಕೆ, ಆ್ಯಂಡ್ ರಿಸಲ್ಟ್ ಬಂದಿರುವಂಥದ್ದು ಇಲ್ಲಿ ನಮ್ಮ ರಘು ಅವ್ರು ಕೊಡುವಂಥದ್ದು ಚಂದ್ರಪ್ರಭಾ ಅಂತ ಕೊಡ್ತಾರೆ. ಡಿಬೇಟು ತುಂಬ ಚೆನ್ನಾಗಿ ಮಾಡ್ತಾರಂತೆ. ಆಮೇಲೆ ಕಾಮಿಡಿ, ಬರೀ ಕಾಮಿಡಿ ಅಂತಲ್ಲ, ಮಾತು ತುಂಬ ಚೆನ್ನಾಗಿ ಆಡ್ತಾರೆ. ಆಮೇಲೆ ರೂಲ್ಸ್ಗಳನ್ನ ಫಾಲೋ ಮಾಡ್ತಾರೆ. ಕ್ಯಾರೆಕ್ಟರ್ ಬಗ್ಗೆ ತುಂಬ ಚೆನ್ನಾಗಿದೆ ಅನ್ನೋವಂಥದ್ದು, ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಅನ್ನೋವಂಥದ್ದು. ಏನೇನು ಹೇಳ್ತಾನೋ ಗೊತ್ತಿಲ್ಲ ನಮ್ಮ ರಘು. ತುಂಬ ಇವತ್ತು ರಾಂಗ್ ಡಿಸಿಷನ್ ತೊಗೊಂಡ ನಮ್ಮ ರಘು. ಸೊ ಇದಾದಮೇಲೆ ಅಗೇನ್ ಮಾಳು ವರ್ಸಸ್ ಅಭಿ. ಸೊ ಒಂದು ರೀತಿಯಲ್ಲಿ ಮಾಳು ವರ್ಸಸ್ ಅಭಿ ಅನ್ನೋದನ್ನೇ ಅಭಿಗೆ ಒಂದು ರೀತಿಯಲ್ಲಿ ಶೇಮ್ ಅಂತಲೇ ಹೇಳ್ತೀನಿ. ಬಿಕಾಸ್ ಸ್ಟಾರ್ಟಿಂಗ್ ಬಂದಾಗ ಅಭಿಷೇಕ್ಗೆ ಯಾವ ರೇಂಜಿಗೆ ಒಂದು ವ್ಯಾಲ್ಯೂ ಇತ್ತು ಹೊರಗಡೆಗೆ ಅಂತಂದರೆ, ಮೇ ಬಿ ಏನೋ ಮಾಡ್ತಾನೆ ಇವನು ಅನ್ನೋ ರೀತಿಯಲ್ಲಿ. ಬಟ್ ಬರ್ತಾ ಬರ್ತಾ ಫುಲ್ ಡಲ್ಲಾಗಿ ಹೋಗಿದ್ದಾನೆ. ಸ್ಟಾರ್ಟಿಂಗಲ್ಲಿ ಅಂದ್ಕೊಂಡ್ವಿ ಜಂಟಿ ಇದ್ದಾನೆ, ಮಾಡೋಕ್ಕಾಗ್ತಿಲ್ಲ ಅಂತ. ಬಟ್ ಜಂಟಿಯಿಂದ ಒಂಟಿ ಮಾಡಿದ್ಮೇಲೂ ಕೂಡ ಸೊ ಇವಾಗ ಏನು ಅಂತ ಆಟ ಆಡಲಿಲ್ಲ. ಹಂಗೆ ನೋಡೋಕೆ ಹೋದ್ರೆ ಮಾಳು ಸಖತ್ತಾಗಿ ಕೌಂಟರ್ ಕೊಟ್ಟರು ಅವನಿಗೆ. ಆಟ ಆಡಿದ್ದೀನಿ, ಗೆಲ್ಸಿದ್ದೀನಿ, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದ್ದೀನಿ, ಹಾಡ ಆಡ್ತೀನಿ ಅನ್ನೋ ರೀತಿಯಲ್ಲಿ ಮಾತುಗಳು ಬಂತು. ಅಭಿ ಹೇಳೋದೇನಂತಂದರೆ, ಆಟ ಅರ್ಥ ಆಗಲ್ಲ ಅವ್ರಿಗೆ, ಕನ್ಫ್ಯೂಸ್ ಆಗ್ತಾರೆ. ಸೇಫ್ ಗೇಮ್ ನಾನಂತೂ ಆಡಿಲ್ಲ, ಮೇ ಬಿ ಅವ್ರು ಆಡಿದಾರೆ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಬಟ್ ಅಂತ ಸ್ಟ್ರಾಂಗ್ ಆಗಿರುವಂಥ ಅಭಿಷೇಕ್ದು ಯಾವುದು ಕೂಡ ಪಾಯಿಂಟ್ಸ್ ಇರಲಿಲ್ಲ ಹಂಗೆ ನೋಡೋಕೆ ಹೋದರೆ. ಓಕೆ, ಸೊ ಇದಾದಮೇಲೆ ಅಲ್ಲಿ ಸ್ಪಂದನ ಆ್ಯಂಡ್ ಮಲ್ಲಮ್ಮನ ನಡೆಯುತ್ತೆ. ಅಗೇನ್ ಈ ಒಂದು ವಿಚಾರದಲ್ಲಿ ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ, ಮಲ್ಲಮ್ಮನ ವಿರುದ್ಧ ಅಲ್ಲಿ ಯಾರೂ ಕೂಡ ಅಷ್ಟು ಜೋರಾಗಿ ಮಾತಾಡಲ್ಲ. ಬಿಕಾಸ್ ಅವರ ಒಂದು ವಯಸ್ಸಿಗೆ ರೆಸ್ಪೆಕ್ಟ್ ಕೊಟ್ಟು ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಸೊ ಇದು ಅಲ್ಲಿ ಬರಬಾರ್ದು. ಅಗೇನ್ ನಾನು ಹೇಳುವಂಥದ್ದು ಬಿಗ್ ಬಾಸ್ಗೆ ಏನಂತಂದರೆ, ಆಟಕ್ಕೆ ಸೂಟ್ ಆಗೋರನ್ನ ಕರ್ಕೊಂಡು ಬನ್ನಿ, ಸುಮ್ಮನೆ ಸಿಂಪತಿಗೋಸ್ಕರ ಯಾರ್ಯಾರನ್ನ ಕರ್ಕೊಂಡು ಬಂದು. ಸೊ ಇದು ನಾಟ್ ಓನ್ಲಿ ಇದು ಬಿಗ್ ಬಾಸ್ ಹಿಂದಿ ಅಲ್ಲ, ಬೇರೆದಲ್ಲ, ನಮ್ಮಲ್ಲಿ ಕೆಲವರು ಕನ್ನಡದ ಸ್ಪರ್ಧಿಗಳು ಇರೋದ್ರಿಂದ ಸೊ ಯಾರು ಕೂಡ ಆ ಒಂದು ಮಟ್ಟಿಗೆ ರ್ಯಾಶ್ ಆಗಿ ನಡ್ಕೊಳ್ಳಲ್ಲ. ಕೆಲವ್ರ ಮೇಲೆ ವಯಸ್ಸಿಗೆ ಒಂದು ಮರ್ಯಾದೆ ಕೊಟ್ಟು ಸುಮ್ಮನಾಗ್ತಾರೆ. ಇಲ್ಲಿ ಆಗ್ತಿರೋಂಥದ್ದು ಅದೇನೆ. ಒಂದು, ಮಲ್ಲಮ್ಮಗೆ ಜಾಸ್ತಿ ಕೆಲಸ ಹೇಳಲ್ಲ, ಬಿಕಾಸ್ ಅವ್ರನ್ನ ಕಂಟೆಸ್ಟೆಂಟ್ ಅಂತ ಅಂದ್ಕೊಂಡಿಲ್ಲ ಅಂತಲ್ಲ, ಸೊ ಬೇಡ ಪಾಪ ಕುತ್ಕೊಳ್ಳಿ ವಯಸ್ಸಾಗಿದೆ ಅನ್ನೋ ರೇಂಜಿಗೆ ರೆಸ್ಪೆಕ್ಟಿಂದ ಕೊಡಲ್ಲ ಅಷ್ಟೇ. ಸೊ ಅದು ಬಿಟ್ಟು ಇನ್ಯಾವುದು ನೆಗೆಟಿವ್ ಅಂತ ಏನಿಲ್ಲ. ಸೊ ಅವರು ಕೆಲವೊಂದು ಮಾತುಗಳು ಆಡ್ತಾರೆ. ಸೊ ಅವ್ರದ್ದು ಓಕೆ, ದಾರಿಯಲ್ಲಿ ಅವ್ರು ಕರೆಕ್ಟ್ ಆಗಿದ್ದಾರೆ. ಬಟ್ ಅವ್ರು ಮಾತಾಡೋವಂಥ ಕೆಲವು ಟೈಮಲ್ಲಿ ಏನಂತಂದರೆ ಸ್ವಲ್ಪ ಬೇರೆಯವ್ರಿಗೆ ಹರ್ಟ್ ಆಗುತ್ತೆ. ಅವ್ರು ಹೇಳ್ತಿರ್ಬೇಕಾದ್ರೆ ಸ್ಪಂದನ ಹೇಳ್ತಾರೆ, ಸೊ ಎಲ್ಲಿ ಬೇಕೋ ಅಲ್ಲಿ ಯೋಚನೆ ಮಾಡ್ತೀನಿ, ಅಂದರೆ ಮೀನ್ಸ್ ಯೋಚನೆ ಮಾಡಿ ನಾನು ಆಟ ಆಡ್ತೀನಿ, ಜೊತೆಗೆ 100% ಟಾಸ್ಕಲ್ಲಿ ಕೊಟ್ಟಿದ್ದೀನಿ, ಜಗಳ ಅಂತ ಬಂದಾಗ ಸ್ಟ್ಯಾಂಡ್ ತೊಗೊತೀನಿ ಬೇರೆ ವಿಚಾರದಲ್ಲಿ ಅನ್ನೋ ಒಂದು ಮಾತುಗಳೇ ಬರುತ್ತೆ. ಆ್ಯಂಡ್ ಮಲ್ಲಮ್ಮ ಕಡೆಯಿಂದ ಹೇಳುವಂಥದ್ದು ಏನಂತಂದರೆ, ನನಗೂ 2 ವಾರ ಗೊತ್ತಾಗಿಲ್ಲ, ಬಟ್ ನಿಮ್ಮ ಥರ ನಾನು ಬಣ್ಣ, ನೀವೇನು ಮಾಡ್ತೀರ ಅಂದರೆ ಬರೀ ಬಣ್ಣ ಬಡ್ಕೋತೀರಾ, ಡ್ರೆಸ್ ಹಾಕೊಂಡು ತಿರುಗಾಡ್ತೀರಾ, ಅದು ಬಿಟ್ಟರೆ ಇನ್ನೇನು ಮಾಡ್ತೀರಾ ನೀವು ಅನ್ನೋವಂಥದ್ದಾಗಿರ್ಬೋದು. ನಮ್ಮ ವಯಸ್ಸಿಗೆ ನೀವು ಮಾಡಲ್ಲ, ಸೊ ನನ್ನ ವಯಸ್ಸಿಗೆ ನೀವು ಮಾಡ್ತೀರಾ, ಹಾಗೆ ಹೀಗೆ ಮಾತುಕತೆ ಬರುತ್ತೆ. ನಾನು ಕಸ ಗುಡಿಸ್ತೀನಿ, ಅದು ಮಾಡ್ತೀನಿ, ನಾನು ಇದಕ್ಕೆ ಬರ್ತೀರಾ ನೀವು ಕೆಲಸ ಮಾಡಲಿಕ್ಕೆ, ಹಾಗೆ ಅದಲ್ಲ. ಬರೀ ಕೆಲಸ ಮಾಡೋವಂಥದ್ದಲ್ಲ ಬಿಗ್ ಬಾಸ್ ಅಂತಂದರೆ. ಅಟ್ಲೀಸ್ಟ್ ಎಂಟರ್ಟೈನ್ಮೆಂಟು, ಸ್ಟ್ಯಾಂಡ್ ತೊಗೊಳ್ಳುವಂಥದ್ದು, ಡಿಸ್ಕಷನಲ್ಲಿ ಭಾಗಿಯಾಗುವಂಥದ್ದು, ಟಾಸ್ಕ್ ಆಡುವಂಥದ್ದು, ಗೆಲ್ತಿರೋ ಬಿಡ್ತಿರೋ ಅದು ಬೇರೆ ವಿಷಯ, ಅದು ಮಾಡಬೇಕು. ಬಿಗ್ ಬಾಸ್ನ ಅರ್ಥ ಮಾಡ್ಕೊಬೇಕು. ಸೊ ಈ ಥರದ ವಿಷಯಗಳೆಲ್ಲ ಸುಮಾರಿದೆ. ನಾನು ಬರೀ ಕೆಲಸ ಮಾಡ್ತೀನಿ, ಆಟ ಆಡ್ತೀನಿ, ಹಂಗಲ್ಲಪ್ಪ ಇದು. ಸೊ ಅರ್ಥ ಮಾಡ್ಕೊಬೇಕು. ಆ್ಯಂಡ್ ಗೊತ್ತಿಲ್ಲ ಮಲ್ಲಮ್ಮ ಅವ್ರು ಇನ್ನು ಎಷ್ಟು ದಿನ ಇರ್ತಾರೋ, ಏನು ಕಥೆಯೋ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಮಲ್ಲಮ್ಮ ಅವ್ರಿಗೆ ಈ ಬಿಗ್ ಬಾಸ್ ಅಲ್ಲ. ಅಗೇನ್ ಹೇಳ್ತಾ ಇದ್ದೀನಿ, ಅಲ್ಲಿ ಮನೆಯವರು ಒಂದು ಸಾರಿ ಡಿಸೈಡ್ ಮಾಡ್ಕೊಂಬಿಡಿ,
ನೀವು ಮಲ್ಲಮ್ಮನ ಜೊತೆಗೆ ಆಡ್ತೀರಾ ಅಥವಾ ಅವ್ರ ವಿರುದ್ಧವಾಗಿ ಆಡ್ತೀರಾ ಅನ್ನೋಂಥದ್ದು ಡಿಸೈಡ್ ಮಾಡ್ಕೊಳ್ಳಿ ಅವ್ರನ್ನ. ಸೊ ಇದಾದ್ಮೇಲೆ ಎಲ್ಲ ಡಿಬೇಟ್ ಎಲ್ಲ ಆಗಿದ್ದಾದ್ಮೇಲೆ ಅಲ್ಲಿ ಮಾಳು ಅವರು ಸ್ಪಂದನರು ಡಿಸ್ಕಷನ್ ಮಾಡ್ತಿರ್ತಾರೆ. ಮಾಳು ಹೇಳುವಂಥದ್ದು ಇಲ್ಲಿ ಯಾರ ಹತ್ರನೂ ಏನು ಹೇಳ್ಕೊಬಾರ್ದಪ್ಪ, ಯಾಕಂದ್ರೆ ಯಾವಾಗ ನಮಗೇನೆ ತಿರುಗಿಸಿ ಹೊಡಿತಾರೋ ಅಂತ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಯಾರ ಹತ್ರನೂ ಹೇಳ್ಕೊಬಾರ್ದು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಂಥದ್ದು. ಇದ್ರ ಜೊತೆಗೆ ಧ್ರುವಂತ್ ಡಿಸ್ಕಷನ್ ಮಾಡ್ತಿರ್ತಾರೆ ಮಲ್ಲಮ್ಮ ಜೊತೆಗೆ. ಅಂದರೆ ನಮ್ಮನ್ನ ದೂರ ಮಾಡುವಂಥ ಪ್ಲ್ಯಾನ್ ಇದೆ. ಸೊ ಅದಕ್ಕೋಸ್ಕರ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡಿ, ಯಾವ ರೀತಿಯಲ್ಲಿ ಆಡ್ತಿದ್ರೆ ಅದೇ ರೀತಿಯಲ್ಲಿ ಆಡಿ, ಚೆನ್ನಾಗಿ ಆಡ್ತಿದ್ರೆ ಅನ್ನೋ ರೀತಿಯಲ್ಲಿ ಮಾತುಕತೆ ಬಂತು. ಆ್ಯಂಡ್ ರಾಶಿಕಾ ಹೇಳುವಂಥದ್ದು ಇಲ್ಲಿ ನಮ್ಮ ಅಶ್ವಿನಿ ಅವ್ರ ಹತ್ರ, ಸೊ ನೀವಿಬ್ರು ಯಾಕೆ ಹಿಂಗೆ ಮಾಡ್ತಿದ್ದೀರಾ, ಮುಂಚೆನೇ ಕೆಲವೊಂದಿದ್ರೆ ಡಿಸ್ಕಷನ್ ಮಾಡ್ಕೋಬೋದಿತ್ತಲ್ಲ, ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದ್ರು. ಅದ್ರ ಮಧ್ಯೆ ಸುದೀಪ್ ಬಂದ್ಬಿಟ್ಟು ನಾನು ಮುಂಚೆನೇ ಹೇಳ್ತಾ ಇದ್ದೀನಿ ಇವ್ರಿಗೆ, ಸೊ ಏನಾದಿದ್ರು ಕೂಡ ಡಿಸ್ಕಷನ್ ಮುಂಚೆನೇ ಮಾಡ್ಕೊಂಬಿಡಿ, ಯಾಕಂದರೆ ಸುಮ್ಮನೆ ಕಿರಿಕಿಗಳು ಮತ್ತು ಇವಾಗ ಹಿಂಗೆ ಆಯ್ತಲ್ಲ, ಸೊ ಅದೇ ರೀತಿಯಲ್ಲಿ ಕಂಟಿನ್ಯೂ ಆಗಬಾರ್ದು. ಸೊ ಏನೇ ಇದ್ದರೂ ಪ್ರಾಬ್ಲಮ್ಗಳಿದ್ರು ಡಿಸ್ಕಷನ್ ಮಾಡ್ಕೊಬೇಡಿ, ಮನಸ್ಸಲ್ಲಿ ಯಾಕೆ ಇಟ್ಕೊತೀರಾ, ಹಾಗೆ ಹೀಗೆ ಆ್ಯಂಡ್ ನಡೀತಾ ಇತ್ತು. ಆ್ಯಂಡ್ ಡಿಸ್ಕಷನ್ ಆದಮೇಲೂ ಕೂಡ ಅಷ್ಟೇ ಡಿಬೇಟಲ್ಲಿ ಅದಾದಮೇಲೆ ಅಶ್ವಿನಿ ಅವರೆಲ್ಲ ಫುಲ್ ಕಣ್ಣೀರೆಲ್ಲ ಒರೆಸ್ಕೊಂಡೆಲ್ಲ ಕಣ್ಣೀರು ಹಾಕ್ತಾಯಿದ್ರು. ಅದಾದಮೇಲೆ ಜಾನ್ವಿ ಒಂದು ಕಡೆ ಹೋಗಿ ಬೇರೆ ಕಡೆ ಕೂತ್ಕೊಂಡಿದ್ರು. ಇದೇನು ನಾಟಕ ಮಾಡ್ತಾವ್ರ ಏನು ಮಾಡ್ತಾವ್ರ ಅಂತ ಗೊತ್ತಾಗಲಿಲ್ಲ. ಮೇ ಬಿ ನಾಳೆ ಎಪಿಸೋಡಲ್ಲಿ ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಸೊ ನಾಟಕ ಮಾಡ್ತಾವ್ರ ಏನು ಕತೆ ಎತ್ತ ಅಂತ ಹೇಳ್ಬಿಟ್ಟು, ಯಾಕಂತಂದ್ರೆ ಆ ಡಿಬೇಟ್ ಆದಮೇಲೆ ಫುಲ್ ಇಬ್ರು ದೂರ ಆಗ್ಬಿಟ್ಟವ್ರೆ. ಈ ಕಡೆ ಅಶ್ವಿನಿ ನೋಡಿದ್ರೆ ಬಾತ್ರೂಮ್ ಒಳಗೆ ಅಳ್ತಿದ್ದಾರೆ, ಈ ಕಡೆ ಜಾನ್ವಿ ಹೋಗಿ ಸಪ್ರೇಟಾಗಿ ಕೂತವ್ರೆ. ನಮ್ಮ ಗಿಲ್ಲಿ ಬೇರೆ ರೇಗುತ್ತಾ ಇದ್ದವ್ರು ಇಬ್ರನ್ನ ಒಂಟಿ ಅನ್ಕೊಂಡು ಜಾನ್ವಿನ. ಇದಾದ್ಮೇಲೆ ರಿಷಾ ಹೇಳುವಂಥದ್ದು ಅಲ್ಲಿ ಡಿಸ್ಕಷನ್ ಟೈಮಲ್ಲಿ ಅಶ್ವಿನಿ ಜೊತೆ ಕೂತಾಗ, ಇವ್ರು ರಕ್ಷಿತ ಜಾಸ್ತಿ ಆಗ್ಬಿಟ್ಟಿದೆ, ಸುಮ್ಮನೆ ಏನಿಲ್ಲ, ಸುಮ್ಮನೆ ಕಿರಿಸ್ತಾಳೆ, ಅಂದರೆ ಏನು ಮಾತೇ ಇರಲ್ಲ, ಅದರಲ್ಲಿ ವಿಷಯನೇ ಇರಲ್ಲ, ಸುಮ್ಮನೆ ಅದು ಇದು ಅಂತಾನೆ ಮುಗಿಸ್ಬಿಡ್ತಾಳೆ. ಸುದೀಪ್ ಸರ್ ಮುಂದೆನೇ ಒಂಥರ ಇರ್ತಾಳೆ, ಇಲ್ಲೇ ಒಂಥರ ಇರ್ತಾಳೆ, ಅವಳು ಅದು ಇದನ್ನ ಇವತ್ತು ಕಟ್ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು. ಅದು ಇಂಟೆಲಿಜೆಂಟ್ ಇರ್ಬೋದು ರಕ್ಷಿತಾ, ಯಾಕಂದ್ರೆ ಅವ್ರ ಹತ್ರ ಏನಾರ ವಿಷಯ ಇತ್ತು ಅಂತಾರೆ ಕ್ಲಿಯರ್ ಕಟ್ ಆಗಿ ಹೇಳ್ತಾಳೆ. ವಿಷಯನೇ ಇಲ್ಲ ಅಂತಂದಾಗ ಸುಮ್ಮನೆ ಅದು ಇದು ಹೇಳಿ ಗೀಕು ಅಂತ ಹೇಳಿ ಮ್ಯಾನೇಜ್ ಮಾಡಿಬಿಡ್ತಾಳೆ ಅಂತ ಅನ್ಸುತ್ತೆ. ಸೊ ಕೊನೆಗೆ ನಮ್ಮ ಗಿಲ್ಲಿ ಆ್ಯಂಡ್ ರಘು ಅವ್ರ ಮಧ್ಯೆನೇ ಕಿತ್ತಾಟ ನಡೆಯುವಂಥದ್ದು. ಕಿತ್ತಾಟ ಮೀನ್ಸ್ ಒಂದು ಫನ್ ರೀತಿನಲ್ಲಿ. ಓಕೆ, ಸೊ ಅಲ್ಲಿ ಗಿಲ್ಲಿ ಹೇಳುವಂಥದ್ದು, ನಾನು ಲೀಡರ್ ಆಗಬೇಕು ಅಷ್ಟೇ, ನನಗೆ ಲೀಡರ್ ಆಗುವಂಥ ಕ್ವಾಲಿಟೀಸ್ ಇಲ್ವಾ, ನನ್ನ ಲೀಡರ್ ಮಾಡು ಅಂತೇಳಿ ನಮ್ಮ ಪ್ರಿನ್ಸಿಪಾಲ್ ಆದಂಥ ರಘು ಹಿಂದೆ ಬಿದ್ದಿದ್ದ ಗಿಲ್ಲಿ ಇವಾಗ ಸುಮ್ಮನೆ ಹೋಗು, ಇಲ್ಲ ಅಂತಂದ್ರೆ ಕಾಲೇಜಿಂದ ಆಚೆ ಆಗ್ತೀನಿ ಅನ್ನೋ ರೀತಿಯಲ್ಲಿ ಗೆಟ್ ಔಟ್ ಅಂತ ಹೇಳಿ ಆಚೆ ಕಳಿಸ್ತಾನೆ. ಆದ್ರೂ ಬಿಡಲ್ಲ ಅವನು, ಹಿಂಗೆ ಕಾಟ ಕೊಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅವಾಗ ನಮ್ಮ ರಘು ಅವರು ಸೊ ಅವ್ರಿಗೆ ಶಿಕ್ಷೆ ಕೊಡ್ತಾರೆ, ಗಾರ್ಡನ್ ತುಂಬಾ ರೌಂಡ್ ಹೊಡಿ ಅಂತ. ಅಲ್ಲೂ ಸುಮ್ಮನೆ ರೌಂಡ್ ಹೊಡಿಬೇಕು ತಾನೆ, ಅವ್ನು ಹೊಡಿಯಲ್ಲ. ಒಂದು ಸಾಂಗ್ ಆಡ್ತಾನೆ ಹೊಡಿತಾನೆ ರಘು ಮೇಲೆ. ಸಖತ್ ಎಂಟರ್ಟೈನರ್ ಗುರು ನಮ್ಮ ಗಿಲ್ಲಿ ಅಂತಂದ್ರೆ, ಅದ್ಭುತವಾಗಿರೋಂಥ ಒಂದು ಎಂಟರ್ಟೈನರು. ಅಲ್ಲೇ ನನಗೆ ಮುಂಚೆ ಅಂದರೆ ನನಗೆ ಖುಷಿ, ಅವ್ನು ಬಂದ ತಕ್ಷಣ ಖುಷಿ ಆಗ್ಬಿಡುತ್ತೆ ನನಗೆ. ನಾನು ಇನ್ನೂ ಒಂಚೂರು ನಿರೀಕ್ಷೆ ಇಟ್ಕೊಂಡಿದ್ದೆ ಚಂದ್ರಪ್ರಭಾ ಕಡೆಯಿಂದ, ಬಟ್ ಅವ್ನು ಆ ನಿರೀಕ್ಷೆಗೆ ಒಂಥರ ಹುಸಿ ಮಾಡಿದ್ನು ಅಂತ ಹೇಳ್ಬೋದು. ಬಟ್ ಗಿಲ್ಲಿ ಕಡೆಯಿಂದ, ಯಾಕಂದರೆ ನಾನು ಇದು ನೋಡಿದ್ನಲ್ಲ, ಒಂದು ಶಾರ್ಟ್ ಫಿಲಮ್ ಎಲ್ಲ ನೋಡಿದ್ದೆ. ಬಿಕಾಸ್ ಕಂಟಿನ್ಯೂಸ್ ಆಗಿ ವಿತೌಟ್ ಕಟ್ಟು, ಸೊ ದೊಡ್ಡ ಲೆಂತಿ ಡೈಲಾಗ್ಗಳು ಪ್ರಾಸದ ಜೊತೆಗೆ ಹೊಡಿತಾನೆ ಅಂತಂದಾಗ ನನಗೆ ಅವಾಗಲೇ ಗೊತ್ತಾಗಿತ್ತು ಈ ಹುಡುಗನ ಹತ್ರ ಪಕ್ಕ ಟ್ಯಾಲೆಂಟ್ ಇದೆ. ಸೊ ಇನ್ಸ್ಟೆಂಟಾಗಿ ಏನೇ ಇದ್ರೂ ಕೂಡ ಕ್ರಿಯೇಟ್ ಮಾಡ್ತಾನೆ ಇನ್ಸ್ಟೆಂಟಾಗಿ ಅಂತ ಅನಿಸ್ತಿತ್ತು. ಸೊ ಅದೇ ರೀತಿಯಲ್ಲಿ ಇವಾಗ ಅವ್ನು ಆಡ್ತಿರೋಂಥದ್ದು ಒಂದು ಖುಷಿ ಆಗುತ್ತೆ, ಅಂತ ಒಂದು ಹಳ್ಳಿ ಪ್ರತಿಭೆ ಇಂಥ ಒಂದು ಸ್ಟೇಜಲ್ಲಿ ಬಂದು ಸೊ ಈ ಥರ ಹೆಸರು ಮಾಡ್ತಿರೋವಂಥದ್ದು ಆ್ಯಂಡ್ ನಮಗೆ ಎಂಟರ್ಟೈನ್ ಮಾಡ್ತಿರೋವಂಥದ್ದು ಮುಖ್ಯವಾಗಿ, ಅದು ನಮಗೆ ತುಂಬ ಖುಷಿ ಕೊಡುವಂಥದ್ದು ಅಂತ ಹೇಳ್ತೀನಿ. ಓಕೆ, ಸೊ ಸದ್ಯಕ್ಕೆ ಇಷ್ಟಿತ್ತು. ಸೊ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ರಿವ್ಯೂ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಬಾಯ್.